ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕೂಡಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಗೊತ್ತಿನ ಸ್ತೋತ್ರ. ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಇವತ್ತಿನ ದಿವಸ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳು ಮುಕ್ತಾಯವಾಗಿ 80ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ಕೃಪೆಯನ್ನ ಈ ದೇಶಕ್ಕೆ ಕೊಟ್ಟಿದ್ದಕ್ಕಾಗಿ, ನಮ್ಮ ದೇಶಕ್ಕೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಂದು ದಿನಮಾನದಲ್ಲಿ ಈ ಒಂದು ಆ ದೇಶದಲ್ಲಿ ಕೂಡ ದಾಸತ್ವ ಇತ್ತು, ಇಲ್ಲಿ ಕೂಡ ಗುಲಾಮಗಿರಿ ಇತ್ತು, ಇಲ್ಲಿ ಕೂಡ ವೇದನೆ ಇತ್ತು, ಕಷ್ಟ ಇತ್ತು, ಕಣ್ಣೀರಿತ್ತು. ಆದ್ರೆ ಕರ್ತನು ಅದರಿಂದ ಎಲ್ಲದರಿಂದಲೂ ಕೂಡ ನಮಗೆ ಬಿಡುಗಡೆಯನ್ನು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಬಾರಿ ಈ ದೇಶವನ್ನ ಗುಲಾಮತ್ವಕ್ಕೆ ತೆಗೆದುಕೊಂಡು ಹೋಗಿದ್ದು ಯಾರು ಅಂತ ಅನ್ಕೊಂಡು ಕೇಳುವಾಗ ಕ್ರೈಸ್ತ ಸಮಾಜಕ್ಕೆ ಸೇರಿದಂತ ಬ್ರಿಟಿಷರು ತಂದುಕೊಂಡು ಹೇಳ್ತಾರೆ. ಅವರು ಕ್ರೈಸ್ತ ಸಮಾಜಕ್ಕೆ ಸೇರಿದಂತ ಬ್ರಿಟಿಷರೇ ತೆಗೆದುಕೊಂಡು, ಆದ್ರೆ ಅವರು ನಾಮಧೇಯ ಕ್ರೈಸ್ತ. ಯಾವ ಕ್ರೈಸ್ತನು ಕೂಡ ಇನ್ನೊಬ್ಬನನ್ನ ದಾಸತ್ವದಲ್ಲಿ ಇಡೋದಿಲ್ಲ, ಇನ್ನೊಬ್ಬನನ್ನ ಗುಲಾಮಗಿರಿಯಾಗಿ ತೆಗೆದುಕೊಂಡು ಹೋಗೋದಿಲ್ಲ, ಇನ್ನೊಬ್ಬನ ಸಂತೋಷಕ್ಕೆ, ಸಮಾಧಾನಕ್ಕೆ, ಸ್ವತಂತ್ರಕ್ಕೆ ಕಾರಣನಾಗಿರುತ್ತಾನೆ ಹೊರತು ಯಾರ ಮನೆ ಹಾಳನ್ನ ಮಾಡುವಂತ ವ್ಯಕ್ತಿ ಯಾರಾಗೋದಿಲ್ಲ, ಕ್ರೈಸ್ತನಾಗೋದಿಲ್ಲ. ಒಂದು ವೇಳೆ ಯಾರಿಂದ ಅದ್ರದ್ದು ಆಗ್ತಾ ಇದೆ ಅನ್ನೋದಾದ್ರೆ ಅವನು ಕ್ರೈಸ್ತನಲ್ಲ. ಅವನು ನಿಜವಾದ ಕ್ರೈಸ್ತನಲ್ಲ. ಅದಕ್ಕೋಸ್ಕರವಾಗಿ ಆ ಬ್ರಿಟಿಷರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ಯಾಕೆ ದೇವರ ಒಂದು ಪ್ರೀತಿಯ ಈ ದೇಶದ ಜನರಿಗೆ ಅರ್ಥವಾಗ್ಲಿಲ್ಲ ಅನ್ನೋದ್ರೆ ಅವರು ಪ್ರೀತಿಯನ್ನ ಸಾರೋದಕ್ಕೆ ಬಂದಿಲ್ಲ. ಓನ್ಲಿ ಏನಕ್ಕೆ ಬಂದ್ರು ಅವರು? ಅವರ ಏನೋ ಬಿಸ್ನೆಸ್ ಪರ್ಪಸ್ಗೋಸ್ಕರ ಬಂದ್ರು. ಹಲ್ಲೆಲೂಯಾ. ಕೇವಲ ವ್ಯಾಪಾರ ಪರ್ಪಸ್ಗೋಸ್ಕರ ಈ ಒಂದು ದೇಶದ ಅನೇಕ ವಿಚಾರಗಳನ್ನ ತಮ್ಮದಾಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ದೇಶದಲ್ಲಿರುವಂತಹ ಸಂಪತ್ತನ್ನ ತಮಗೆ ಉಪಯೋಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವರು ಬಂದ್ರು. ಸೊ ಆಗಿರೋದ್ರಿಂದ ಈ ರೀತಿಯ ಕಾರ್ಯಗಳು ಈ ದೇಶದ ಜನರ ಮುಂದೆ ಅವರು ಮಾಡಿದಾಗ ಏನಾಯ್ತು? ಯೇಸು ಕ್ರಿಸ್ತನ ಪ್ರೀತಿ ಅವರಿಗೆ ಅರ್ಥವಾಗಲಿಲ್ಲ. ಯೇಸು ಕ್ರಿಸ್ತನ ಯಾರೆಂದು ಅವ್ರಿಗೆ ತಿಳಿಸು. ಇವರು ಏನಂತಂದ್ರೆ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಅನ್ಯ ಜನರಿದ್ದಾರೆ ಆ ರೀತಿಯಲ್ಲಿ ಜೀವನ ಮಾಡಿಕೊಂಡು ಆ ಒಂದು ಯೇಸು ಕ್ರಿಸ್ತನ ಪ್ರತಿಮೆಗಳನ್ನ ಮಾಡಿಕೊಂಡು ಅದರ ಆರಾಧನೆಯನ್ನ ಮಾಡುವಂತ ಜನರು ಅವರು ಆಗಿದ್ರು. ಆದ್ರೆ ಆ ಸಮಯದಲ್ಲೂ ಕೂಡ ಕೆಲವು ಮಿಷನರಿಗಳು, ಕೆಲವು ನಿಜವಾಗಲೂ ಕೂಡ ಸೇವೆಯನ್ನ ಮಾಡುವಂತ ಮಿಷನರಿಗಳು ಈ ಭಾರತ ದೇಶದಲ್ಲಿದ್ರು. ಅದರಿಂದಲೇ ಇವತ್ತಿನ ದಿವಸ ನಮಗೆ ಸುವಾರ್ತೆ ಸಾಲುಗಟ್ಟಿದೆ. ಹಲ್ಲೆಲೂಯಾ. ಕರ್ತನು ಕಳಿಸಿದಂತ ಮಿಷನರಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡುತ್ತೇನೆ. ಹಲ್ಲೆಲೂಯಾ. ಅವರಿಗೆ ಯಾವ ರೀತಿಯ ಸೇವೆಯನ್ನ ಮಾಡಿದರೆ ನೋಡುವಾಗ ಕುಷ್ಠ ರೋಗಿಗಳ ಕೈಯನ್ನ ತಮ್ಮ ಕಾರ್ಯಗಳಿಂದ ತೊಳೆದಿದ್ದ. ಅನೇಕ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿದ್ದವು. ಅದಕ್ಕೆ ಮೆಡಿಸಿನ್ಗಳಿರ್ಲಿಲ್ಲ. ಅದಕ್ಕೆ ಒಂದೇ ಮೆಡಿಸಿನ್ ಏನಂತಂದ್ರೆ ಖಾಲಿ ಡ್ರೆಸ್ಸಿಂಗ್ ಮಾಡೋದಷ್ಟೇ, ಡಿಸ್ಇನ್ಫೆಕ್ಟೆಂಟ್ ಆಗೋದು, ಡ್ರೆಸ್ಸಿಂಗ್ ಮಾಡೋದು ಅಷ್ಟೇ. ಯಾವುದೇ ರೀತಿಯಲ್ಲಿ ಸಿಡಿಮದ್ದುಗಳು ಇರಲಿಲ್ಲ. ಅಂದ್ರೆ ಆ ವ್ಯಾಕ್ಸಿನ್ ಇರಲಿಲ್ಲ. ವ್ಯಾಕ್ಸಿನ್ ಇಲ್ಲದಿರುವಂತಹ ಸಮಯದಲ್ಲಿ ತಮ್ಮ ಕರಗಳಿಂದ ತಮ್ಮ ಜೀವ ಹೋಗುತ್ತೆ. ಯಾಕಂದ್ರೆ ಅವು ಆತನ ಜೀವಕ್ಕೆ, ಆತನ ಬಾಡಿಗೆ ಹರಡಿದ್ರೆ ಆತನ ಬಾಡಿ ಕೂಡ ಕ್ಷೀಣವಾಗುತ್ತೆ ಎಂದು ಗೊತ್ತಿದ್ದು ತನ್ನ ಪ್ರಾಣ ಹೋಗುತ್ತೆ ಅಂತ, ಹಾಗೆ ಪ್ರಾಣ ಕಳ್ಕೊಂಡವ್ರು ಅನೇಕ ಜನ ಪ್ರಾಣ ಹೋಗುತ್ತೆ ಎಂದು ಗೊತ್ತಿದ್ದು ಆ ಗಾಯಗಳನ್ನ ತೊಳೆದು ಆ ಬೀದಿಯಲ್ಲಿರುವಂತಹ ಬಡವರನ್ನ, ಬೀದಿಯಲ್ಲಿರುವಂತಹ ಹಸಿವೆಯಲ್ಲಿರುವವರನ್ನ, ಬೀದಿಯಲ್ಲಿರುವಂತಹ ಕುಷ್ಠ ರೋಗಿಗಳನ್ನ, ಅನೇಕ ಜನರನ್ನ ಅವರ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪಾಲನೆ ಪೋಷಣೆಯನ್ನ ಮಾಡಿದಂತ ಅನೇಕ ಮಿಷನರಿಗಳನ್ನ ನಾವು ಈ ದೇಶದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇಶದ ವಿಚಾರವಾಗಿ ಸತ್ಯವೇದ ನಮಗೆ ಏನನ್ನ ಹೇಳ್ತಾ ಇದೆ? ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14. ನಮ್ಮ ಭಾರತ ದೇಶದ ವಿಚಾರವಾಗಿ ಸತ್ಯವೇದ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ನೋಡುವಾಗ ನಾವು ಈ ರೀತಿಯಲ್ಲಿ ನೋಡ್ತೇವೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆ. ಹಲ್ಲೆಲೂಯಾ.
ಯೇಸುವಿನ ನಾಮವನ್ನ ಅರಿತುಕೊಂಡು ಯೇಸುವಿನ ನಾಮವನ್ನ ಸ್ವೀಕರಿಸಿ ಅಂಗೀಕಾರ ಮಾಡಿರುವಂತ ನನ್ನ ಪ್ರಜೆಗಳೇ ಹೇಳ್ತಾ ಇದ್ದಾರೆ, ಕರ್ತನ ಹೇಳ್ತಾ ಇದ್ದಾನೆ, ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ನನ್ನನ್ನ ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ, ಅಂದ್ರೆ ಯೆರೂಸಲೇಮಿನಲ್ಲಿ ಬಯಸುವುದಾದ್ರೆ ಅಂತ ಹೇಳ್ತಾ ಇಲ್ಲ, ನೀನು ಯಾವ ದೇಶದಲ್ಲಿ ಇರ್ತೀಯೋ ಆ ದೇಶದಲ್ಲಿ ಬಯಸುವುದಾದರೆ ಪರಲೋಕದಿಂದ ಅದನ್ನ ಲಾಲಿಸಿ ಅವರ ಪಾಪಗಳನ್ನ ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ದೇಶ ಪ್ರೇಮ ಅಂತ ಅಂದ್ಕೊಂಡು ಅನೇಕ ಜನರು ಆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಸ್ಪೀಚ್ಗಳಲ್ಲಿ ಮಾತಾಡ್ತಾರೆ, ಮನೆಗಳಲ್ಲಿ ಮಾತಾಡ್ತಾರೆ, ಜನರು ಸೇರಿರುವಂತಹ ಒಂದು ಗುಂಪುಗಳ ಮಧ್ಯದಲ್ಲಿ ಮಾತಾಡ್ತಾರೆ. ಆದ್ರೆ ನಿಜವಾದ ದೇಶ ಪ್ರೇಮ ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ಸ್ವತಂತ್ರ ದಿವಸ ಒಂದು ದಿನ ಆಂಧ್ರ ಬಂದ ದಿವಸದಲ್ಲಿ ಮಾತ್ರ ಮೈಕನ್ನು ಹಿಡಿದುಕೊಂಡು ಸ್ಪೀಚ್ ಮಾಡೋದೇ ಸ್ವತಂತ್ರ ದೇಶ ಪ್ರೇಮನ, ಅಥವಾ ಯಾವುದೋ ಒಂದು ತನ್ನ ಒಂದು ಲಾಭಕ್ಕೋಸ್ಕರ, ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಮೈಕಲ್ಲಿ ಕುಳಿತುಕೊಂಡು ಮಾತನಾಡುವಂತ ದೇಶ ಪ್ರೇಮನ? ಈ ದೇಶದಲ್ಲಿರುವಂತಹ ಅನೇಕ ಕಷ್ಟಗಳು ಕಷ್ಟಪಡ್ತಿರುವಂತ ಜನರು ಇದ್ದಾರೆ. ಯಾಕಂದ್ರೆ ನಮ್ಮ ದೇಶ ನೋಡೋದಾದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡತನದಲ್ಲಿ ರೇಖೆಯಲ್ಲಿರುವಂತ ಜನರೇ ಜಾಸ್ತಿ ಇರೋರು. ನಮಗೆ ಕಣ್ಣಿಗೆ ಕಾಣದೆ ದೊಡ್ಡ ದೊಡ್ಡ ಕಾರಲ್ಲಿ ಹೋಗುವಂತ ಜನರು ಕಾಣ್ತಾರೆ ಹೊರತು, ಆದ್ರೆ ಜಾಸ್ತಿ ಪರ್ಸೆಂಟೇಜ್ ಇರುವಂತದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಅದೇ ರೀತಿಯಲ್ಲಿ ಬಡ ಜನರಾಗಿದ್ದಾರೆ. ಈ ಬಡ ಜನರ ಕೂಗನ್ನ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಜನರ ಕೂಗನ್ನ ಕೇಳುವಂತ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ತನ್ನ 3 ಹೊತ್ತು ಊಟ ಅಲ್ಲ 5-6 ಹೊತ್ತು ಊಟ ತಿನ್ನುತ್ತಿರುವಂತ ಶ್ರೀಮಂತರು ಇದ್ದಾರೆ ಈ ಒಂದು ದೇಶದಲ್ಲಿ. ಅವರು ಆ ಒಂದೊಟ್ಟು ಊಟ ಇಲ್ಲದೆ ಇರುವಂತ, ಒಂದೊತ್ತಿಗೂ ಕೂಡ ಊಟ ಅನ್ನ ಸಾರು ಇಲ್ಲದೆ ಇರುವಂತ ಜನರ ಕೂಗನ್ನ ಕೇಳ್ತಾ ಇದ್ದಾರೆ. ಕೇಳುತ್ತಿರೋದ್ರೆ ಅದು ನಿಜವಾದ ದೇಶ ಪ್ರೇಮ ಆಗಿದೆ. ಹಲ್ಲೆಲೂಯಾ. ದೇಶ ಪ್ರೇಮ ನಿಜವಾದದಾಗಿದೆ. ಹಲ್ಲೆಲೂಯಾ. ತಮ್ಮ ಜೀವವನ್ನ ಪಣ ತೊಟ್ಟು ಯಾರು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡುತ್ತಾರೋ ಅವರು ನಿಜವಾದ ದೇಶ ಪ್ರೇಮ ಉಳ್ಳವರಾಗಿದ್ದಾರೆ. ಹಿಂದಿನ ದಿನದಲ್ಲಿ ನಮಗೆ ಈ ಮಿಲಿಟರಿ ಅಂತಂದ್ರೆ ಬಹಳ ಒಂದು ಅದು ಬೆಲೆ ಇತ್ತು, ಅದಕ್ಕೆ ಪ್ರಾಮುಖ್ಯತೆ ಇತ್ತು, ಅದಕ್ಕೆ ಒಂದು ಏನೋ ಒಂದು ಮಾನ್ಯತೆ ಇತ್ತು. ಇತ್ತೀಚಿನ ದಿನಮಾನ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಮಿಲಿಟರಿಯನ್ನು ಉಪಯೋಗಿಸ್ತಾರೆ. ಸ್ವಲ್ಪ ದಿನಗಳ ಕಾಲ ಮಾತ್ರ ಕೆಲಸ ಮಾಡಿ ತದನಂತರ ರಿಟೈರ್ಮೆಂಟ್ ಅಂತ ತೆಗೆದುಕೊಂಡು ಬರುವಂತ ಅನೇಕ ಮಿಲಿಟರಿ ಯೋಧರನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಹೆಂಗೆ ಅಂತಂದ್ರೆ ಅವರ ಮೆಂಟಾಲಿಟಿ ಏನಂತಂದ್ರೆ, ನಾನು ಒಂದ್ ಸ್ವಲ್ಪ ವರ್ಷ ಕೆಲಸ ಮಾಡಿ ಬಂದ್ರೆ ಇಲ್ಲಿ ನನಗೆ ಕೆಲಸ ಸಿಗುತ್ತೆ, ಫೆಸಿಲಿಟಿ ಸಿಗುತ್ತೆ, ದಿನಸಿ ಸಿಗುತ್ತೆ, ಏನ್ ಟೆನ್ಷನ್, ಪೆಟ್ರೋಲ್ ಇಷ್ಟು ಅಂತ ಅನ್ಕೊಂಡು ಫ್ರೀ ಸಿಗುತ್ತೆ, ಆರಾಮಾಗಿ ಜೀವನ ಮಾಡ್ಬೋದಲ್ಲ ಅಂತ ಅನ್ಕೊಂಡು ಈ ರೀತಿಯಲ್ಲಿ ಮೆಂಟಾಲಿಟಿ ಇಟ್ಕೊಂಡು ಯೋಧರಾಗಿರೋರು ಅನೇಕ ಜನರಿದ್ದಾರೆ. ಈ ಯೋಧರನ್ನ ಹೇಳುವಂತ ಸಂದರ್ಭದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವವರ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ, ಈ ರೀತಿ ಮೆಂಟಾಲಿಟಿ ಇರುವವರ ವಿಚಾರವಾಗಿ ಮಾತಾಡ್ತೇನೆ. ಜೀವವನ್ನ ಪಣ ತೊಟ್ಟು ಆ ಗನ್ನನ್ನ ಹಿಡಿದುಕೊಂಡು ಹೋಗುವಂತ ಸಮಯದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಆಲೋಚನೆ ಮಾಡದೆ ಯುದ್ಧಕ್ಕೆ ಹೋದವರು, ಆ ಯುದ್ಧದಲ್ಲಿ ಅನೇಕ ಹುತಾತ್ಮರಾದವರು, ಯುದ್ಧದಲ್ಲಿ ತನ್ನ ಪ್ರಾಣವನ್ನ ರಕ್ತವನ್ನು ಸುರಿಸಿದಂತ ಜನರಿದ್ದಾರೆ. ಕಾರ್ಗಿಲ್ ಯುದ್ಧ ಆಗುವಂತ ಸಂದರ್ಭದಲ್ಲಿ ಎಂತ ಪರಿಸ್ಥಿತಿ ಏರ್ಪಟ್ಟಿತ್ತು ಅಂತಂದ್ರೆ, ಓದದ ಎಲ್ಲಾ ಅನೇಕ ಜನರ ಗಂಡಂದಿರು, ತಂದೆಯಂದಿರು, ಮಕ್ಕಳಂದಿರು, ಅದೇ ರೀತಿಯಲ್ಲಿ ಅನೇಕ ಜನರ ಮನೆ ಸದಸ್ಯರು, ಒಡಹುಟ್ಟಿದವರು ಆ ಮಿಲಿಟರಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಯೋಧರ ಆಗಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರ ಒಂದು ಭಯ, ನನ್ನ ಮಗ ನಾಳೆ ಬರ್ತಾನೆ ಇರುವ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವುದೇ ಒಂದು ಭರವಸೆ ಇರಲಿಲ್ಲ. ಆ ರೀತಿಯಲ್ಲಿ ಯೋಧರಾಗಿ ಜೀವನ ಮಾಡಿದವರು ಮತ್ತು ಯೋಧರಾಗಿ ಆ ಒಂದು ಮಿಲಿಟರಿಯಲ್ಲಿ ಇದ್ದವರು. ಆದ್ರೆ ಇವತ್ತಿನ ದಿನಮಾನದಲ್ಲಿ ಆ ಒಂದು ಮಿಲಿಟರಿ ಬೆಲೆಯನ್ನು ಕಳೆದುಕೊಂಡಿದೆ ಪ್ರಿಯರೇ. ಅದರ ಬೆಲೆಯನ್ನು ಕೂಡ ತೆಗೆದುಬಿಟ್ರು, ಅದರ ಮಾನ್ಯತೆಯನ್ನ ಕಳಚಿಬಿಟ್ರು, ಅದರ ಯೂನಿಫಾರ್ಮ್ ಇರುವಂತ ಒಂದು ಗೌರವವನ್ನ ಇವತ್ತು ಕಳಚಿಬಿಟ್ಟಿದ್ದಾರೆ. ಯಾರು ರಾಜಕೀಯ ವ್ಯಕ್ತಿಗಳು ಸ್ವಂತ ಲಾಭಕ್ಕೋಸ್ಕರವಾಗಿ ಅವ್ರನ್ನ ತಮ್ಮ ಸೆಕ್ಯೂರಿಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ಸೆಕ್ಯೂರಿಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ತಾನು ಮಾಡುವಂತ ಕರ್ಮಕ್ಕೆ ಶತ್ರುಗಳು ನನ್ನನ್ನು ದಾಳಿ ಮಾಡದೇ ಇರಲಿ. ಇದು ನಮ್ಮ ದೇಶದ ದುರಂತ ಕಥೆಯಾಗಿದೆ. ಆದ್ರೆ ನಾವು ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ಆ ಯೋಧರಿಗೆ ಆಯಸ್ಸನ್ನು ಕೊಡುವುದಾಗಲಿ, ಕರ್ತನ ಆ ಯೋಧರಿಗೆ ಬಲವನ್ನು ಕೊಡುವುದಾಗಲಿ, ಕರ್ತನ ಅವರ ಕಾಯೋದಕ್ಕೆ. ಯಾಕಂತಂದ್ರೆ ಆ ಒಂದು
ಆ ಹಿಮಾಲಯ ಪ್ರದೇಶಗಳಲ್ಲಿ, ಆ ಅಸ್ಸಾಂ ಅಂತಂದ್ರೆ ಆ ಒಂದು ಅಂದ್ರೆ ಆ ಪೂರ್ವ ಮತ್ತು ಪಶ್ಚಿಮ ಪ್ರದೇಶಗಳಲ್ಲಿ ಕಾಯ್ತಿರುವಂತ ಆ ಮಿಲಿಟರಿ ಅವರನ್ನ ನೋಡಿದ್ರೆ ಎಷ್ಟೋ -ಡಿಗ್ರಿ ಇದಿರುತ್ತೆ. ಆ -ಡಿಗ್ರಿ ಹವಾಮಾನದಲ್ಲಿ ನಿಂತು ಅವರು ಆ ದೇಶವನ್ನ ಕಾಯ್ಬೇಕಾಗಿದೆ. ಮತ್ತು ಆ ವೇಟ್ ಇರುವಂತ ಗನ್ನು, ಆ ಡ್ರೆಸ್, ಅದೇ ರೀತಿ ಆ ಒಂದು ಯೂನಿಫಾರ್ಮ್, ಅದೇ ರೀತಿಯಲ್ಲಿ ರಾಜಸ್ಥಾನ್ ಕಡೆ ಹೋದ್ರೆ ಅಲ್ಲಿ ಫುಲ್ ಶೆಕೆ. ಆ ಶೆಕೆ ಮಧ್ಯದಲ್ಲಿ, ಆ ಒಂದು ಹೀಟ್ ಮಧ್ಯದಲ್ಲಿ ಅವ್ರು ಕಾಯ್ಬೇಕಾಗಿದೆ. ಅದನ್ನೆಲ್ಲ ಕಾರ್ಯವನ್ನ ಮಾಡೋದಿದೆ. ಮೊನ್ನೆ ತಾನೇ ನಾನು ಒಬ್ಬರದು ಪೋಸ್ಟರ್ ನೋಡಿದೆ, ಇಲ್ಲಿ ಬೈಪಾಸ್ ಹತ್ರ ಆ ಬ್ರಿಡ್ಜ್ ಕೆಳಗಡೆ ಹಾಕಿದ್ದಾರೆ. 25 ವರ್ಷ ಸೇವೆ ನಡೆಸಿದ ನಂತರ ಆ ಯೋಧ ಮತ್ತೆ ತಿರುಗಿ ತನ್ನ ಮನೆಗೆ ಬರ್ತಾ ಇದ್ದಾರೆ. ಎಷ್ಟು ಸಾರಿ ಬಂದೋಗಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ 25 ವರ್ಷ ಸರ್ವಿಸ್ ಮಾಡಿ ಬರ್ತಾ ಇದ್ದಾರೆ. ಆಲೋಚನೆ ಮಾಡ್ರಿ, 25 ವರ್ಷದಲ್ಲಿ ಅವ್ರು ಎಷ್ಟು ಬಾರಿ ತನ್ನ ಮಕ್ಕಳನ್ನ, ತನ್ನ ಹೆಂಡತಿಯನ್ನ, ತನ್ನ ತಾಯಿಯನ್ನ ನೋಡಿದ್ದಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಆ ಒಂದು ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ದೇಶ ಸೇವೆಯನ್ನ ಮಾಡೋದ್ರಿಂದ ನೋಡ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತಿನ ದಿವಸ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರು ಶಾರೀರಿಕ ಯುದ್ಧವನ್ನ ಮಾಡ್ತಾರೆ, ನಾವು ಆತ್ಮಿಕ ಯುದ್ಧವನ್ನ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸತ್ಯವೇದದಲ್ಲಿ ವಾಕ್ಯ ಯೆರೆಮೀಯ 29ನೇ ಅಧ್ಯಾಯ 7ನೇ ವಚನ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ನಾವು ಅಂದುಕೊಂಡಿದ್ದೇವೆ ನಾನು ಕ್ಷೇಮವಾಗಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೇವೆ. ನೀನು ಕ್ಷೇಮವಾಗಿರ್ಬೇಕು ಅಂತಂದ್ರೆ ಯಾವ್ದು ಕ್ಷೇಮವಾಗಿರ್ಬೇಕು? ದೇಶ ಕ್ಷೇಮವಾಗಿರ್ಬೇಕು. ಹಲ್ಲೆಲೂಯಾ. ದೇಶದ ಕ್ಷೇಮಕ್ಕೋಸ್ಕರ ನೀನೇನು ಮಾಡಬೇಕು? ಪ್ರಾರ್ಥನೆಯನ್ನ ಮಾಡಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ದೇಶದ ಬಗ್ಗೆ ಪ್ರಾರ್ಥನೆ ಮಾಡುವುದಕ್ಕೆ ಆಶೆ, ಆಕಾಂಕ್ಷೆ ಅಥವಾ ತವಕ್ಕ, ಅವನ ಆತ್ಮ ಭಾರ ಇಲ್ಲ ಅಂತಂದ್ರೆ ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಕ್ಷೇಮ ಆಗಿರ್ಬೇಕು ಅಂತಂದ್ರೆ ನೀನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಈ ದೇಶದ ಜನರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಿ, ಈ ದೇಶದಲ್ಲಿರುವಂತಹ ರಾಜ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಈ ದೇಶದಲ್ಲಿರುವಂತಹ ಜಿಲ್ಲೆಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕಾಗಿದೆ, ಈ ದೇಶದಲ್ಲಿರುವಂತಹ ಹಳ್ಳಿಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆಗ ಮಾತ್ರವೇ ನೀನು ಕ್ಷೇಮವಾಗಿರುವುದಕ್ಕೆ ಸಾಧ್ಯ. ಆಗ ಮಾತ್ರವೇ ನೀನು ಸಮಾಧಾನ. ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಯಾರು ಕ್ಷೇಮ ಅಪ್ಪ? ಯಾರಿಗೂ ಕ್ಷೇಮ ಇರಲಿಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಯಾರಿಗೂ ಕ್ಷೇಮ ಇರೋದಿಲ್ಲ. 100 ರೂಪಾಯಿಗಿಂತ ಜಾಸ್ತಿ ಇದೆ ಈಗ ಪೆಟ್ರೋಲ್. ಇದೇ 2011-12 ಇಸ್ವಿಯಲ್ಲಿ 30 ರೂಪಾಯಿ. ಯಾರು ಸರ್ಕಾರ ಬಂದು ಯಾರು ಜಾಸ್ತಿ ಮಾಡಿದ್ರು, ಯಾರು ಕಡಿಮೆ ಮಾಡಿದ್ರು, ಅದೆಲ್ಲ ಪ್ರಶ್ನೆ ಇರೋದು. ದೇಶದ ಪರಿಸ್ಥಿತಿ ಎಲ್ಲಿ ಹೋಗ್ತಿದೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಯಾರ ಅಧಿಕಾರ ಇದ್ರು, ಯಾರೇ ಅಲ್ಲಿ ಅಧಿಕಾರದಲ್ಲಿ ನಡೆದ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದೆ. ಹಲ್ಲೆಲೂಯಾ. ಯಾರಿಗೋಸ್ಕರವೂ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿದೆ. ಆದ್ರೆ ದುಷ್ಟ ವ್ಯಕ್ತಿ ಹೋಗಿ ಕುಳಿತುಕೊಂಡ್ರೆ ಏನಾಗುತ್ತೆ? ದೇಶದ ಪ್ರಜೆಗಳಿಗೆ ಇಲ್ಲಿ ನಾವು ನೋಡ್ತಾ ಇದೆ, ವಾಕ್ಯ ಈ ರೀತಿಯಲ್ಲಿ ಇದೆ. ಜ್ಞಾನೋಕ್ತಿ 14ನೇ ಅಧ್ಯಾಯ 34ನೇ ವಚನ, ಜ್ಞಾನೋಕ್ತಿ 14ನೇ ಅಧ್ಯಾಯ 34ನೇ ವಚನ, ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ ಎಂದು ನೋಡ್ತಾರೆ. ದೇಶದಲ್ಲಿರುವಂತಹ ಪ್ರಜೆಗೆ ಆ ದೇಶದಲ್ಲಿ ಧರ್ಮ ಇದ್ರೆ, ನೀತಿ ಇದ್ರೆ, ನ್ಯಾಯ ಇದ್ರೆ ಆ ಒಂದು ದೇಶದ ಜನರಿಗೆ ಏನಾಯ್ತಂತದ್ದು? ಉನ್ನತಿ ಅಂತೆ. ಇಲ್ಲಾಂದ್ರೆ ಅಧರ್ಮ ಆದ್ರೆ ಏನಾಗಿದೆ ಅಂದ್ರೆ ಅವಮಾನ ಉಂಟು. ಇವತ್ತಿನ ದಿನಮಾನದ ಕೆಲವು ಅವಮಾನಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹೊರಗಡೆ ದೇಶದಲ್ಲಿ ಕಚ್ಚಾ ತೈಲ ಒಂದು ರೇಟಲ್ಲಿ ಬಂದ್ರೆ ಅದೆಲ್ಲ ರಿಫಾರ್ಮ್ ಆಗಿ ನಮ್ ಕೈ ಸಿಗುವಾಗ ರೇಟ್ ಜಾಸ್ತಿಯಾಗಿ ಸಿಗ್ತಾ ಇದೆ. ಹೊರಗಡೆಯಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಇರುವಾಗ ದೇಶದಲ್ಲಿ ನಮ್ಮ ದೇಶ ಬಹಳ ಒಂದು ಇಂಪ್ರೂವ್ ಆಗಿರುವ ದೇಶ ಅಂತ ಅನ್ಕೊಂಡು ನಾವು ಅವಾಗ ಎಲ್ಲರೂ ಬಾಯಲ್ಲಿ ಹೇಳ್ತೇವೆ. ಆದ್ರೆ ನಮ್ಮ ದೇಶದ ಜನರು ಯಾವ ರೀತಿ ಯಾವ ಭಾರವನ್ನು ಹೊತ್ತು ನಡೀತಿದ್ದಾರೆ ಅಂತಂದ್ರೆ, ಅವತ್ತೊಂದು ದಿವಸ ಬ್ರಿಟಿಷರ ದಬ್ಬಾಳಿಕೆ ಒಂದು ದಾಸತ್ವ ನಮ್ಮ ಮೇಲೆ ಇತ್ತು. ಇವತ್ತು ನೋಡುವಾಗ ಅವರವರ ಒಂದು ಸ್ವಂತ ಆಲೋಚನೆ ದಾಸತ್ವ ನಮ್ಮ ಮೇಲಿದೆ. ನಾವು ಅದನ್ನು ಹೊತ್ತು ನಡೀತಾ ಇದ್ದೇವೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿ ನಮ್ಗೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 3 days 4 days ಬರುತ್ತೆ. 3 days 4 days
ಬರುವಂತ ಆ 1 ಲೀಟರ್ ಪೆಟ್ರೋಲ್ ಅನ್ನ ನಾವು ಲೆಕ್ಕ ಹಾಕಿದ್ರೆ ತಿಂಗಳಿಗೆ ಒಂದು 10 ಸರಿಯ ಅಥವಾ 7-8 ಸರಿ ನಾವು ಪೆಟ್ರೋಲ್ ಹಾಕ್ಸಿದ್ರೆ ನಮ್ಮ ಸ್ಯಾಲ್ರಿ ಎಲ್ಲಿಗೆ ಹೋಗುತ್ತೆ? ನಮ್ಮ ಸ್ಯಾಲ್ರಿ ಎಲ್ಲಿ ಹೋಗುತ್ತೆ? ನಾವು ಜೀವನ ಆದ್ರೆ ಹೆಂಗ್ ಮಾಡೋದು? ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಹೇಳಿದ, ನೀನು ಈ ದೇಶದ ಕ್ಷೇಮಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಈ ದೇಶ ಕ್ಷೇಮದಿಂದ ಇರೋದಾದ್ರೆ ನೀನು ಕೂಡ ಕ್ಷೇಮದಿಂದ ಇರುವವನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ದೇಶದ ಬಗ್ಗೆ ಆಲೋಚನೆಯನ್ನು ಮಾಡುವ ಆತನಾಗಿದ್ದೇನೆ. ನೋಡ್ರಿ, ಕರ್ತನ ವಾಕ್ಯ ಹೇಳ್ತದೆ, ಕೀರ್ತನೆ 33ನೇ ಅಧ್ಯಾಯ 12ನೇ ವಚನ, ಕೀರ್ತನೆ 33ನೇ ಅಧ್ಯಾಯ 12ನೇ ವಚನ ಈ ರೀತಿಯಲ್ಲಿ ವಾಕ್ಯ ಹೇಳಿದೆ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಹಲ್ಲೆಲೂಯಾ. ಯಾರ ಮೇಲೆ ಕರ್ತನಾದ ಯೇಸುವಿನ ಆಳ್ವಿಕೆ ಇರುತ್ತದೋ, ಯಾರ ಮೇಲೆ ಆತನು ದೇವರಾಗಿದ್ದಾನೋ ಆ ಆತನು ದೇವರಾಗಿರೋದ್ರಿಂದ ನ್ಯಾಯ, ನೀತಿ, ಧರ್ಮ ಅಲ್ಲಿ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅಪೊಸ್ತಲ ಕೃತ್ಯದಲ್ಲಿ ನೀವು 3ನೇ ಅಧ್ಯಾಯದಲ್ಲಿ, ಸ್ವಲ್ಪ 4ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಎಲ್ಲರೂ ಕೂಡ ಆಸ್ತಿಯನ್ನು ತೆಗೆದುಕೊಂಡು ಅಪೊಸ್ತಲರು ತಂದು ಕೊಡ್ತಾ ಇದ್ರು. ಆ ಆಸ್ತಿಯನ್ನು ಏನ್ ಮಾಡ್ತಾ ಇದ್ರು? ಪೇತ್ರ ತಗೊಂಡು ಮನೆ ಕಟ್ಟಿದ. ಪೇತ್ರ ಏನಾದ್ರು ದೊಡ್ಡ ಬಂಗ್ಲೆಯನ್ನು ಕಟ್ಟದ್ನ, ಅಥವಾ ಯಾವ್ದಾದ್ರು ಒಂದು ರಥಗಳನ್ನ ತಗೊಂಡ, ಕಾರ್ ತಗೊಂಡ, ಅದ್ರ ಏನ್ ಮಾಡ್ತಾ ಇದಾರೆ? ಅಲ್ಲಿ ಬಂದದ್ದನ್ನೆಲ್ಲವನ್ನ ಏನ್ ಮಾಡ್ತಾ ಇದಾರೆ? ಕೂಡಿಸಿ ಎಷ್ಟಪ್ಪ ಲೆಕ್ಕ ಆಯ್ತು, ಇಷ್ಟ ಆಯ್ತಾ, ಯಾರಿಗೆ ಏನೇನೇನು ಅಗತ್ಯ ಇದೆ, ಯಾರ್ಯಾರೇನೇನು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಏನೇನು ಬೇರೆ ಇಲ್ಲ, ಯಾರಿಗೆ ದಿನಸಿ ಇಲ್ಲ, ಯಾರಿಗೆ ಅವಶ್ಯಕತೆಗಳು ಏನಿದಾವೆ, ಕೊರತೆಗಳು ಏನಿದಾವೆ, ಯಾರಿಗೆ ಸಾಲದಲ್ಲಿ ಬಿದ್ದು ಕಷ್ಟ ಪಡ್ತಿದ್ದಾರೆ, ಅದನ್ನ ನೋಡಿಕೊಂಡು ಏನ್ ಮಾಡ್ತಾ ಇದ್ರು? ಅದನ್ನ ಡಿವೈಡ್ ಹಂಚಿಕೊಡ್ತಾ ಇದ್ರು. ಎಲ್ಲರೂ ಕೂಡ ಒಂದೇ ಸಮಾನ ರೀತಿಯಲ್ಲಿ ಇದ್ರಂತೆ. ಎಲ್ಲರ ಫಿನಾನ್ಷಿಯಲ್ ಸ್ಟೇಟಸ್ ಏನಾಯ್ತಂತೆ? ಒಂದೇ ಸಮಾನ ರೀತಿಯಲ್ಲಿ ಆಗ್ಬಿಡ್ತಂತೆ. ಅದೇ ರೀತಿಯಲ್ಲಿ ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನಿಮ್ಮ ಹೊಲದ ಬದಿಯಲ್ಲಿರುವಂತಹ ಬೆಳೆಗಳನ್ನು ನೀವು ತೆಗೆಯಕ್ಕೆ ಹೋಗ್ಬೇಡಿ. ಅದು ಯಾರಿಗೆ ಇಡಲ್ಪಟ್ಟಿದ್ದು? ಬಡವರಿಗೆ, ಪರದೇಶಿಗಳಿಗೆ, ಈ ರೀತಿಯ ಜನರಿಗೆ ಅದು ಇಡಲ್ಪಟ್ಟಿದ್ದು. ಅದು ಅವರು ತೆಗೆದುಕೊಳ್ತಿಲ್ಲ, ಅದನ್ನ ಮುಟ್ಟಕೊಡುದು. ಅದನ್ನು ಮುಟ್ಟಿದ್ರೆ ನಿಮಗೆ ಶಾಪ ಅಂತ ಕರ್ತನೆ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಅವರು ಕರ್ತನಲ್ಲಿ ರಕ್ಷಣೆ ಹೊಂದವರಲ್ಲ, ಕರ್ತನನ್ನ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡುವವರಲ್ಲ. ಅವರ ಆರಾಧನೆ ಮಾಡದಿದ್ರು ಕೂಡ ಕರ್ತನ ಸೃಷ್ಟಿಗಳವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಕರ್ತನು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಯಾರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದೇನೆ? ಈ ಲೋಕದ ಮೇಲೆ ಪ್ರೀತಿ, ಎಲ್ಲರ ಮೇಲೆ ನನ್ನ ಪ್ರೀತಿ ನನ್ನ ಒಬ್ಬನೇ ಒಬ್ಬ ಮಗನನ್ನ ನಾನು ಸಮರ್ಪಿಸಿದ್ದೇನೆ. ಹಲ್ಲೆಲೂಯಾ. ಈ ಲೋಕ ಎಂದು ನೋಡುವಾಗ ಆ ಲೋಕದ ಒಳಗಡೆ ನಮ್ಮ ದೇಶ ಸೇರಿದೆಯೇ? ನಮ್ಮ ಭಾರತ ದೇಶ, ನಮ್ಮ ಇಂಡಿಯಾ ಸೇರಿದೆ. ಇವತ್ತಿನ ದಿವಸ ಈ ದೇಶವನ್ನು ಕೂಡ ಅದನ್ನು ನೆನೆಸಿ ಹೇಳ್ತಾ ಇದ್ದಾರೆ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಒಬ್ಬ ಮಗನಾದ ಯೇಸು ಕ್ರಿಸ್ತನನ್ನ ನಾನು ಈ ಲೋಕಕ್ಕೋಸ್ಕರ, ಭಾರತ ದೇಶಕ್ಕೋಸ್ಕರ, ಇಂಡಿಯಾ ದೇಶಕ್ಕೋಸ್ಕರ ನಾನು ಸಮರ್ಪಿಸಿದ್ದೇನೆ. ಅದನ್ನು ಭಾರತ ದೇಶದ ಜನರ ಇದುವರೆಗೆ ಇದ್ದಿರುವಂತ, ಈಗ ಇರುವಂತ, ಇನ್ನು ಮುಂದೆ ಇರುವಂತ ಜನಸಂಖ್ಯೆ ಎಲ್ಲಾ ಪಾಪಗಳನ್ನ ನಮ್ಮ ಕರ್ತನಾದ ಯೇಸು ಹೊತ್ತು ಸಹಿಸಿ ನಿರ್ವಹಿಸುತ್ತಿದ್ದಾನೆ. ಹಲ್ಲೆಲೂಯಾ. ಆತನು ಈಗಲೂ ಕೂಡ ನಮ್ಮ ದೇಶದ ಪಾಪವನ್ನು ತೊಳಿತಾನೆ, ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯ, 2 ವಾಕ್ಯಗಳನ್ನು ಓದಿ ನಾವು ಮುಗಿಸಿಕೊಳ್ಳೋಣ. 1ನೇ ತಿಮೋಥೆ 2ನೇ ಅಧ್ಯಾಯ 1ರಿಂದ 2 ವಚನಗಳನ್ನು ನೋಡುವಾಗ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನ, ಮನವಿಗಳನ್ನ, ಸ್ತುತಿಗಳನ್ನ ಮಾಡಬೇಕೆಂದು ಬೋಧಿಸುತ್ತೇನೆ. ಪೌಲನು ಸೇವೆಗೆ ಬಂದಿರುವಂತ ತಿಮೋಥೆಯನಿಗೆ ಏನನ್ನ ಹೇಳ್ತಾನೆ? ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರಿಗೋಸ್ಕರ. ಯಾವ ಮನುಷ್ಯರು? ನಮ್ಮ ದೇಶದಲ್ಲಿರುವಂತ ಎಲ್ಲಾ ಮನುಷ್ಯರಿಗೋಸ್ಕರ ದೇವರಿಗೆ ಏನ್ ಮಾಡಬೇಕಂತೆ? ವಿಜ್ಞಾಪನೆ ಮಾಡಬೇಕಂತೆ, ಪ್ರಾರ್ಥನೆ ಮಾಡಬೇಕಂತೆ, ಮನವಿಗಳನ್ನ ಸಲ್ಲಿಸಬೇಕಂತೆ, ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕೆಂದು ಪೌಲನು ತಿಮೋಥೆಯನಿಗೆ ಹೇಳ್ತಾ ಇದ್ದಾನೆ. ಅದೇ ಪೌಲನು ಇವತ್ತಿನ ದಿವಸ ನಮಗೂ ಕೂಡ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಯಾರಿಗೆ ಪ್ರಾರ್ಥನೆ ಮಾಡಿದ? ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನ ಮಾಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ದಿವಸ ಇತ್ತು ಅವರ ಮನೆ ಮಠವನ್ನ ಇದ್ದು ದೇಶ ಸೇವೆಯನ್ನ ಮಾಡುವಂತಹ ರಾಜಕೀಯ ವ್ಯಕ್ತಿಗಳಿದ್ದು.
ನಾನು ಏನಾದರೂ ಒಂದು ದೇಶಕ್ಕೋಸ್ಕರ ಮಾಡಬೇಕು ಅನ್ನುವಂತ ರಾಜಕೀಯ ವ್ಯಕ್ತಿಗಳಿದ್ರು. ಆದ್ರೆ ಇವತ್ತಿನ ದಿವಸದ ರಾಜಕೀಯ ವ್ಯಕ್ತಿಗಳನ್ನು ನೋಡಿದ್ರೆ ಅವ್ರ ಮನೆ ಚೆನ್ನಾಗಿ ಕಟ್ತಾ ಇದ್ದಾರೆ, ಅವ್ರ ಇನ್ಸ್ಟಿಟ್ಯೂಷನ್ಗಳು ದೊಡ್ಡ ದೊಡ್ಡದಾಗಿ ಬೆಳೀತಾ ಇದ್ದಾರೆ, ಅವರವರ ಇನ್ಫ್ಲುಯೆನ್ಸ್ ಗಳನ್ನ ಅವರು ಮಾಡ್ತಾ ಇದ್ದಾರೆ, ಅವರವರ ಪ್ರಭಾವದ ಜನರನ್ನ ಸೇರಿಸ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಒಳ್ಳೆಯ ರಾಜಕೀಯ ವ್ಯಕ್ತಿಗಳು ಬರುವುದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ದೇವರನ್ನ ನಂಬಿರುವಂತ, ನ್ಯಾಯ ನೀತಿ ಧರ್ಮವನ್ನ ಸ್ಥಾಪನೆ ಮಾಡುವಂತ, ಅದಕ್ಕೋಸ್ಕರವಾಗಿ ನಿಲ್ಲುವಂತ ವ್ಯಕ್ತಿಗಳು ಬರುವುದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ 1 ಪೇತ್ರ 2:16 ವಚನವನ್ನು ನೋಡುವಾಗ ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ನೀವು ಸ್ವತಂತ್ರರಂತೆ ನಡೆದುಕೊಳ್ಳ್ರಿ, ಆದರೆ ಕೆಟ್ಟತನವನ್ನ ಮರೆಮಾಡುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡ್ರಿ. ಹಲ್ಲೆಲೂಯ. ಕರ್ತನ ವಾಕ್ಯ ಏನಂತದೆ, ನಾವು ಸ್ವತಂತ್ರರಂತೆ ನಡೆದುಕೊಳ್ಳಬೇಕಂದ್ರೆ, ಆದ್ರೆ ಆ ಸಿಕ್ಕಿದಂತ ಸ್ವತಂತ್ರವನ್ನ ನಾವು ಏನ್ ಮಾಡ್ತಾ ಇದ್ದೀವಿ? ಕೆಟ್ಟತನವನ್ನ ಮರೆಮಾಡುವುದಕ್ಕೆ, ನಮ್ಮ ಕೆಟ್ಟತನವನ್ನ ನಾವು ಬಚ್ಚಿಡುವುದಕ್ಕೆ ನಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸ್ತಾ ಇದ್ದೇವೆ. ಅದೇ ಹಾಕಿರೋದು. ಈಗ ಸ್ವತಂತ್ರರಾಗಬೇಕಂತ ಕರ್ತನ ಕರೆದನು, ಆ ಸ್ವತಂತ್ರವನ್ನ ಕರ್ತನ ಕೊಟ್ಟಿದ್ದಾನೆ. ಆ ಸ್ವತಂತ್ರದಂತೆ ನಾವು ನಡೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ್ರೆ ಏನಾಗಿದೆ, ಕೆಟ್ಟತನವನ್ನ ಈಗ ಏನ್ ಮಾಡಿದ್ವಿ? ನಮ್ಮ ಕೆಟ್ಟತನವನ್ನ ಮರೆಮಾಡುವುದಕ್ಕೆ ಸಿಕ್ಕಿರುವ ಸ್ವತಂತ್ರವನ್ನ ಉಪಯೋಗಿಸ್ತಾ ಇದ್ವಿ. ಈ ದೇಶದಲ್ಲಿ ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಮೊರೆ ಇಡಬೇಕಾಗಿದೆ ನಮ್ಮ ದೇಶಕ್ಕೋಸ್ಕರವಾಗಿ. ನೋಡ್ರಿ, ಇವತ್ತಿನ ದಿವಸ ಯಾರ್ಯಾರ ಜೀವಿತಗಳು ಕಷ್ಟಕ್ಕೆ ಸಿಲುಕಿದೆ ಅಂತಂದ್ರೆ, ಬಡ ವ್ಯಕ್ತಿಗಳ ಜೀವಿತಗಳು ಕಷ್ಟಕ್ಕೆ ಸಿಲುಕಿದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟಕ್ಕೆ ಸಿಲುಕಿದೆ. ಸರ್ಕಾರ ಅನೌನ್ಸ್ ಮಾಡಿದ್ದಕ್ಕೆ ತಲೆಬಾಗುವಂತ ಪರಿಸ್ಥಿತಿ ಎದುರಾಗಿದೆ. ಏನೇನು ಅನೌನ್ಸ್ ಮಾಡ್ತಾರೋ ಅದಕ್ಕೆ ತಲೆಬಾಗಬೇಕು. ಏನ್ ಹೇಳ್ತಾರೋ ಹೊರಗಡೆ ಎಲ್ಲ ವಿಚಾರಗಳು ನಮಗೆ ಕಿವಿ ಬೀಳ್ತಾ ಇದೆ, ಆದ್ರೂ ಕೂಡ ಇಲ್ಲಿ ಏನ್ ಬದಲಾವಣೆ ಆಗ್ತಾ ಇಲ್ಲ. ಇಲ್ಲಿ ಹೇಳಿದ್ದನ್ನೇ ನಾವು ಮಾಡ್ಬೇಕು. ವಿಶೇಷವಾಗಿ ನೋಡ್ರಿ, ಈ ನೀಟ್ ಎಕ್ಸಾಮು ಒಬ್ಬ ಸ್ಟೂಡೆಂಟ್ ನ ಭವಿಷ್ಯವನ್ನು ರೂಪಿಸುವಂತ ಎಕ್ಸಾಮ್. ನಂಗೆ ಗೊತ್ತಿಲ್ಲ ನೀಟ್ ಅಂತ ಅನ್ಕೊಂಡು ಯಾಕೆ ಅದನ್ನು ಮಾಡಿದ್ರು, ನನಗೆ ಇದುವರೆಗೂ ಅದು ಏನು ಮ್ಯಾಟ್ರ್ ಗೊತ್ತಿಲ್ಲ. CET ಅಂತ ಅನ್ಕೊಂಡು ನಾವು ಬರೀತಾ ಇದ್ವಿ. CET ಅಲ್ಲಿ ಬರೆಯುವಾಗ ಎಲ್ಲದಕ್ಕೂ ಆಪ್ಷನ್ ಇತ್ತು. ನಮಗೆ ಮೆಡಿಕಲ್ ಇತ್ತು, ಇಂಜಿನಿಯರಿಂಗ್ ಇತ್ತು, ಎಲ್ಲದಕ್ಕೂ ಆಪ್ಷನ್ ಇತ್ತು. ನಾನು ಯಾವ್ದಕ್ಕೆ ಬೇಕಾದ್ರೂ ಆಪ್ಟ್ ಮಾಡ್ಬೋದಿತ್ತು. ಇಲ್ಲಿ ಪರಿಸ್ಥಿತಿ ಏನಾಯ್ತು, CET ಅಂತ ತಂದ್ರು, ನೀಟ್ ಅಂತ ತಂದ್ರು. ನೀಟ್ ಖಾಲಿ ಮೆಡಿಕಲ್ಗೆ ಅಂತ ಅನ್ಕೊಂಡು ಹೇಳು. ಈಗ ಏನು ಓದ್ಬೇಕು? CETಗೂ ಓದ್ಬೇಕು, ನೀಟ್ಗೂ ಓದ್ಬೇಕು. ಈಗ ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ಬಿಟ್ಟ. ಸ್ಟೂಡೆಂಟ್ ಆಲೋಚನೆ ಮಾಡ್ತಾನೆ, ನಾನು ಯಾಕೆ ಇಂಜಿನಿಯರಿಂಗ್ ಅದಕ್ಕೆಲ್ಲ ಕಷ್ಟ ಪಡಬೇಕು, ನಾನು ಅದಕ್ಕೆಲ್ಲ ಓದೋದಿಲ್ಲ, ನಾನು ಏನು ಮಾಡ್ತೀನಿ, ನೀಟಿಗೆ ಮಾತ್ರ ಓದ್ತೀನಿ, ನೀಟಿಗೆ ಮಾತ್ರ ಓದ್ತೀನಿ ಅಂತ ಅನ್ಕೊಂಡು ಮುಂದೆ ಹೋದವ ನೀಟ್ ಎಕ್ಸಾಮ್ ಬರೆಯುವುದಕ್ಕೆ ಹೋದಂತ ಸಮಯದಲ್ಲಿ ಅದರಲ್ಲಿ ಸಿಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ? ಪಾಸ್ ಫೈಲ್ ಅಂತ ಅನ್ಕೊಂಡು ಈಗ ಇಲ್ವೇ ಇಲ್ಲ. ಈಗ ಏನ್ ಮಾಡ್ತಾನೆ? ಈಗ ಲಾಂಗ್ ಟರ್ಮ್ ಕೋರ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ಈ ಕೋಚಿಂಗ್ ಕ್ಲಾಸ್ಗಳು ಒಳ್ಳೆ ದುಡ್ಡು ಮಾಡ್ಬಿಟ್ರು. ಈ ಕೋಚಿಂಗ್ ಕ್ಲಾಸ್ಗೆ ಪರ್ಮಿಷನ್ ಕೊಟ್ಟವರು ದುಡ್ಡು ಮಾಡ್ಬಿಟ್ರು. ಎಲ್ಲ ಕಡೆ ಕೋರ್ಸ್ ಕೋರ್ಸ್ ಕೋರ್ಸ್, ಲಕ್ಷಾನುಗಟ್ಟಲೆ ಹಣ. ಒಂದು ಏನ್ ಮಾತು ಸಾವಿರಗಳಲ್ಲಿ ಇಲ್ಲ, ಎಲ್ಲ ಲಕ್ಷಗಳಲ್ಲಿ ಇದೆ. ಮೆಟೀರಿಯಲ್ ಎಲ್ಲ ಸೇರಿ 1.5-2 ಲಕ್ಷ ಹೋಗುತ್ತೆ. 1.5-2 ಲಕ್ಷ ನಾವು ಮೆಡಿಕಲ್ ಮುಗಿಸ್ತಾ ಇದ್ವಿ ನಮ್ಮ ಕಾಲದಲ್ಲಿ. 1.5-2 ಲಕ್ಷದಲ್ಲಿ ಈಗ PUCಗೆ 1 ಲಕ್ಷ, PUCಗೆ 1 ಲಕ್ಷ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದುರಂತ ನಮ್ಮ ಮಧ್ಯದಲ್ಲಿ ನಡೀತಾ ಇದೆಯಲ್ಲ ಅಂತ ಹೇಳ್ತೀವಿ. 1 ನಿಮಿಷದಲ್ಲಿ ಮುಗಿಸ್ತೀನಿ. ಈ ನೀಟ್ ಎಕ್ಸಾಮು ಎಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಡೆಯಬೇಕು ಅಂತಂದ್ರೆ, ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳ ಜೀವಿತ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾರಲ್ಲ, ಆ ಕಾರ್ಯಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿದೆ. ಅದು ಎಲ್ಲೂ ಲೀಕ್ ಆಗಲ್ಲ, ಅದು ಯಾರಿಗೂ ಮೀಡಿಯಾಗೂ ಸಿಗೋದಿಲ್ಲ, ಅದಕ್ಕೆ ಯಾವುದು ಸಾಕ್ಷಿನೂ ಸಿಗೋದಿಲ್ಲ, ಯಾವ ಪ್ರೂಫು ಸಿಗೋದಿಲ್ಲ. ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟದಕ್ಕೆ ಬರುತ್ತೆ. ಆದ್ರೆ ನೀಟ್ ಎಕ್ಸಾಮ್ಗೆ ಒಂದು ಕ್ವೆಶ್ಚನ್ ಪೇಪರ್ ಅನ್ನ ನಮಗೆ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟುಕೊಳ್ಳೋದಕ್ಕೆ ಬರದೆ ಹೋದ್ರೆ, ನಮ್ಮ ಗುಪ್ತಚರ ಇಲಾಖೆಯಲ್ಲಿ ಇರುವಂತ ರಿಲೀಸ್ ಆಗುವಂತ ಆ ಒಂದು ನ್ಯೂಸ್ಗಳು ನಮಗೆ ಕಾನ್ಫಿಡೆನ್ಷಿಯಲ್ ಆಗಿ ಇರುತ್ತಾ? ಈಗ ಯಾರಿಗೋ ಒಂದು ಪ್ರಧಾನಿಗೆ ಏನೋ ಒಂದು ಅಟ್ಯಾಕ್ ಮಾಡೋದಕ್ಕೆ ಯಾರೋ ಒಬ್ರು ಭಯೋತ್ಪಾದಕರು ಆಲೋಚನೆ ಮಾಡಿದ್ದಾರೆ. ಆ ಒಂದು ವಿಷಯಗಳು ಲೀಕ್ ಆಗಂಗಿಲ್ಲ.
ಅದು ಯಾರಿಗೆ ಮಾತ್ರ ಗೊತ್ತಾಗಬೇಕು? ಅಲ್ಲಿರುವಂತ ಯಾರು ಭದ್ರತಾ ವಿಚಾರಿಯಾಗಿರುತ್ತೆ ಅವರಿಗೆ ಮಾತ್ರ ಗೊತ್ತಾಗಬೇಕು. ಅದು ಲೀಕ್ ಆದ್ರೆ ವಿಚಾರ ಬೇರೆಯವರಿಗೆ ಗೊತ್ತಾಗಿ ಆ ಪ್ಲಾನ್ ಎ ಇದ್ದು ಪ್ಲಾನ್ ಬಿ ಗೆ ಅವರು ಮುಂದೆ ಹೋದ್ರೆ ಏನಾಗುತ್ತೆ? ನಮ್ಮ ದೇಶದ ಪ್ರಧಾನಿ ನಾವು ಕಳ್ಕೊಳ್ಳೋದಿಲ್ಲ, ನಮ್ಮ ದೇಶದ ಪ್ರಧಾನಿ ನಮಗೆ ಸಿಕ್ಕಿದ ಇಲ್ಲದೆ ಇರೋದಾಗೋದಿಲ್ಲ. ಹಾಗಾದ್ರೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಕ್ಕೆ ಬರ್ತಾ ಇದೆ. ಆದ್ರೆ ಆ ಒಂದು ಕಾನ್ಫಿಡೆನ್ಷಿಯಲ್, ಈ ನೀಟ್ ಎಂಬ ಕ್ವಶನ್ ಪೇಪರ್ ಇವರಿಗೆ ಕಾನ್ಫಿಡೆನ್ಷಿಯಲ್ ಆದ ವಿಚಾರ ಅಲ್ಲ. ಈ ನೀಟ್ ಎಂಬ ವಿಚಾರವನ್ನ ಕ್ವಶನ್ ಪೇಪರ್ ನ ಈ ಅಧಿಕಾರಿಗಳೇ ತೆಗೆದುಕೊಂಡು ಕೊಟ್ಟಿದ್ದಾರೆ ಅನ್ನೋದಾದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಕಷ್ಟಪಟ್ಟು ರಾತ್ರಿ ಕಣ್ಣೀರು ಬಿಟ್ಕೊಂಡು, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದಂತ ನೀಟ್ ಎಕ್ಸಾಮ್ ಬರೆಯುವಂತ ಒಬ್ಬೊಬ್ಬ PUC ಸ್ಟೂಡೆಂಟ್ ನ ಕಥೆ ಏನು ಬೇರೆ. ಏನು ಎಕ್ಸಾಮ್ ಎಕ್ಸಾಮ್ ಏನೋ ಬಹಳ ಈಸಿ ಅಂತ ಅನ್ಕೊಂಡಿದ್ದಾರ? 10th ಎಕ್ಸಾಮ್ ಯಾವುದೋ ಒಂದು ಇಂಟರ್ನಲ್ಸ್ ಎಕ್ಸಾಮ್ ಎಕ್ಸಾಮ್ ಆಗಲಿ, ಇದನ್ನ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಅವನು ಮತ್ತೆ ಅದೇ 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 ಕ್ವಶನ್ ಪೇಪರ್ ಕೊಡ್ತಾರ. ಅದೇ ಈಸಿ ಇರುತ್ತೆ ಕ್ವಶನ್ ಪೇಪರ್ ಇನ್ನೂ ಟಫ್ ಆಗಿ ಬರುತ್ತೆ. ಭವಿಷ್ಯ ಹೋಯ್ತಾ? ಎಷ್ಟು ಸರಿ ಲಾಂಗ್ ಟರ್ಮ್ ಎಕ್ಸಾಮ್ ಮಾಡ್ತಾರೆ, ಲಾಂಗ್ ಟರ್ಮ್ ಕೋರ್ಸ್ ಮಾಡ್ತಾರೆ, ಏನಂತ ಒಂದು ಓದ್ತಾರೆ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡಬೇಕು. ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶದಲ್ಲಿ ನಾವು ಬಹಳ ದುರಂತದ ಕಡೆಗೆ, ಯೌವನಸ್ಥರಿಗೆ ಯಾವಾಗ ಅವರ ಭವಿಷ್ಯಕ್ಕೆ ಯಾವಾಗ ಹೊಡಿತೋ ಆವಾಗ ಆ ಒಂದು ದೇಶದಲ್ಲಿ ಒಂದು ದುರಂತ ಸ್ಟಾರ್ಟ್ ಆಯಿತು. ನಿರುದ್ಯೋಗ ಅನ್ನೋದು ನಮ್ಮ ದೇಶದಲ್ಲಿ ಪ್ರಬಲವಾಗಿದೆ. ಎಲ್ಲರೂ ಕೂಡ ಯವನಸ್ಥರು ಎಲ್ಲ ಡೆಲಿವರಿ ಬಾಯ್ಸ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಯವನಸ್ಥರು ಡೆಲಿವರಿ ಬಾಯ್ಸ್ ಆಗ್ಬಿಟ್ರು. ಎಂತೆಂತ ಎಜುಕೇಶನ್ ಮಾಡಿರುವಂತವರು ಕೂಡ ಡೆಲಿವರಿ ಬಾಯ್ಸ್ ಆಗಿ ಆ ಒಂದು ಕೊಂಚವಾಗಿರುವಂತಹ ಹಣಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಮ್ಮ ದೇಶವನ್ನು ನಿನ್ನ ಕರಗಳಿಗೆ ಒಪ್ಪಿಸಿ. ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ. ಹೌದು ಸ್ವಾಮಿ, ಕರ್ತನೇ, ನಮ್ಮ ದೇಶವನ್ನು ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ. ನಮ್ಮ ದೇಶದಲ್ಲಿ ಬಂದ ದುರಂತ ಪರಿಸ್ಥಿತಿಯನ್ನ ಕರ್ತನೇ, ಯಾರು ಸರ್ಕಾರದಲ್ಲಿದ್ದಾರೆ, ಯಾರು ಕರ್ತನೆ ಯಾವ ಪಾರ್ಟಿ ಇದೆ ಅನ್ನೋದು ನಮಗೆ ಪ್ರಾಮುಖ್ಯ ಅಲ್ಲ ಕರ್ತನೆ. ಈ ದೇಶದ ಸಮಾಧಾನ ಕ್ಷೇಮ ನಮ್ಮ ಕ್ಷೇಮ ಆಗಿದೆ ಕರ್ತನೆ. ಅದಕ್ಕೋಸ್ಕರವಾಗಿ ನಾವು ಮೊರೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ನೀನು ಬಿಡುಗಡೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ಈ ದೇಶದ ವಿರುದ್ಧವಾಗಿ ಕರ್ತನೆ ರಾಜ ಕರ್ತನೆ ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಕರ್ತನೆ ರಾಜ ಸ್ವಂತ ಆಲೋಚನೆ ಉಳ್ಳವರಾಗಿ ಮನುಷ್ಯರು ಕೆಲಸ ಮಾಡ್ತಿರೋದನ್ನೆಲ್ಲ ಅವರನ್ನು ನೀನು ಮಾರ್ಪಾಡುಗೊಳಿಸುವುದಕ್ಕಾಗಿ ಸ್ತೋತ್ರ. ಈ ದೇಶದ ಮೇಲೆ ನಿನ್ನ ಆಳ್ವಿಕೆ ಇಳಿದು ಬರಲಿ ಸ್ವಾಮಿ. ಕರ್ತನೇ ರಾಜ, ಈ ದೇಶ ಯಾರ ಸೊತ್ತಲ್ಲ ಸ್ವಾಮಿ. ಈ ದೇಶವನ್ನ, ಸಮುದ್ರವನ್ನ, ಒಡನೆಲವನ್ನ ಉಂಟು ಮಾಡಿದಂತ ನೀನಾಗಿದ್ದಿ. ಈ ದೇಶವನ್ನ ಇಲ್ಲಿರುವಂತಹ ಜನರಿಗೆ ನೀನು ಕೊಟ್ಟಿದೆಯಲ್ಲ ಕರ್ತನೇ, ನೀನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ದೇಶದ ವಿರುದ್ಧವಾಗಿ ಮನುಷ್ಯರಲ್ಲಿ ಇದ್ದು ಕಾರ್ಯ ಮಾಡುವಂತ ಕರ್ತನೇ ಎಲ್ಲ ದುರಾತ್ಮನ ಕಾರ್ಯಗಳನ್ನ, ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ತಾನೇ ಸಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆ.